ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನರಳುತ್ತಾ ಇವೆ. ಉತ್ತಮ ಶಾಲಾ ಕೊಠಡಿ ಇರಲ್ಲ, ಗಾಳಿ ಬೆಳಕಿರಲ್ಲ, ಅದೆಷ್ಟೋ ಶಾಲೆಗಳು ಧೂಳು ಹಿಡಿದು ಹೋಗಿವೆ. ಚಿತ್ರದುರ್ಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಸರ್ಕಾರಿ ಶಾಲೆ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಹೀಗೆ ಒಂದ್ ಕಡೆಗೆ ಒಡೆದು ಚೂರಾಗಿರುವಂತಹ ಶಾಲೆಯ ಹೆಂಚು, ಮತ್ತೊಂದು ಕಡೆಗೆ ಬಿರುಕು ಬಿಟ್ಟಿರುವಂತಹ ಶಾಲೆಯ ಗೋಡೆ, ಇನ್ನೊಂದು ಕಡೆಗೆ ಜೀವ ಭಯದಲ್ಲೇ ಪಾಠ ಕೇಳುತ್ತಿರುವಂತಹ ಮುದ್ದಾದ ಮಕ್ಕಳು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಕೋಟೆನಾಡು ಚಿತ್ರದುರ್ಗದ ಒಂದು ಸರ್ಕಾರಿ ಶಾಲೆ. ನೋಡಿದ್ರಲ್ಲ ಈ ಸರ್ಕಾರಿ ಶಾಲೆಯ ಅವ್ಯವಸ್ಥೆ. ಇದು 1994 ಆರಂಭವಾದ ಶಾಲೆ ಇಂದು ಮಕ್ಕಳ ಪಾಲಿಗೆ ಇದ್ದೂ ಇಲ್ಲದಂತಾಗಿದೆ. ಈ ಶಾಲೆ ಕಳೆದ 5-6 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳಾಡ್ತಾ ಇದೆ. ಕನ್ನಡ ಶಾಲೆ ಹಾಗೂ ಉರ್ದು ಶಾಲೆ ಒಂದೇ ಆವರಣದಲ್ಲಿದೆ. ಆದರೆ ಈ ಎರಡೂ ಶಾಲೆಗಳು ಇದೀಗ ರೋಗಗ್ರಸ್ತವಾಗಿವೆ. ಈ ಅವಳಿ ಶಾಲೆಯ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ಒಟ್ಟು 93 ಮಕ್ಕಳು ಓದ್ತಾ ಇದ್ದು, ಇವರಿಗೆ 4 ಕೊಠಡಿ ಮಾತ್ರ ಲಭ್ಯವಿದೆ. ಅದರಲ್ಲಿ 2 ಕ್ಲಾಸ್ ರೂಮ್ಗಳು ಶಿಥಿಲ ವ್ಯವಸ್ಥೆಗೆ ಬಂದು ತಲುಪಿದ್ದು ಬೀಳುವ ಹಂತಕ್ಕೆ ಬಂದು ನಿಂತಿವೆ. ಕೆಲವೊಂದು ದುರಸ್ತಿ ಸ್ಥಿತಿಯಲ್ಲಿದ್ದಾವೆ. ಮೊನ್ನೆ MLA ಗ್ರಾಂಟ್ ಇಂದ ಒಂದು ಮೇಲ್ಗಡೆ 2 ರೂಮ್ ದುರಸ್ತಿ ಮಾಡಿದ್ರು, ಪೇಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದು ಹಂಚಿನ ಬಿಲ್ಡಿಂಗು ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ರಿಪೇರಿ ಮಾಡಿದ್ರು. ಇಲ್ಲ ಹುಡುಗರು ಶಾಲೆ ಬಿಟ್ಟ ಮಕ್ಳು ಏನ್ ಮಾಡ್ತವೆ, ಸಂಜೆ ಟೈಮ್ ಬಂದು ಹಂಚೆಲ್ಲ ಹೊಡೆದು ಎಲ್ಲ ಹಾಳು ಮಾಡ್ತಿದ್ದಾರೆ. ಇಲ್ಲಿ ನಮಗೆ ರಕ್ಷಣೆ ಅಷ್ಟಿಲ್ಲ. ಆಮೇಲೆ ಹೋದ ವರ್ಷ ಒಂದು ರೂಮಿಗೆ ಸೀಟ್ ಹಾಕಿ ಕೊಟ್ರು. ನಾವು ಅರ್ಜಿ ಕೊಟ್ಟಿದ್ದೀವಿ ಆಫೀಸಿಗೆ. ಕಾಮಗಾರಿ ಮಾಡೋ ಇದರಲ್ಲಿದ್ದಾರೆ, ಅವರು ಮಾಡಿಕೊಡ್ತಾರೆ. ಆಮೇಲೆ ಶೌಚಾಲಯ ಒಂದು ಯೂನಿಟ್ ಇದೆ. ಇನ್ನು ಮಳೆಗಾಲದಲ್ಲಿ ಶಾಲಾ ಮಕ್ಕಳು ನಿತ್ಯವೂ ನರಕ. ಸಂಪೂರ್ಣ ಕ್ಲಾಸ್ ರೂಮ್ಗಳು ಸೋರುತ್ತವೆ. ಇದರಿಂದ ಪಾಠ ಕೇಳುವಂತಹ ಮಕ್ಕಳ ಸ್ಥಿತಿ ದೇವರಿಗೆ ಪ್ರೀತಿ. ಅಲ್ಲದೆ 93 ಮಕ್ಕಳಿದ್ರೂ ಕೂಡ ಶೌಚಾಲಯಗಳು ಮಾತ್ರ ಇಲ್ಲವಾಗಿದೆ. ಪಾಳು ಬಿದ್ದ 2 ಶೌಚಾಲಯಗಳಿದ್ದು ಅದಕ್ಕೂ ಕೂಡ ಬೀಗ ಜಡಿಯಲಾಗಿದೆ. ಇದರಿಂದ ಶಾಲೆಗೆ ದಾಖಲಾಗುವಂತಹ ಮಕ್ಕಳ ಸಂಖ್ಯೆ ಇಳಿಮುಖವಾಗಿದೆ. ರೋಡಲ್ಲಿ ವೆಂಕಟೇಶ್ವರ ಸ್ಕೂಲ್ ಇದು ಉರ್ದು ಮತ್ತು ಕನ್ನಡ ಕನ್ವರ್ಟಿಂಗ್ ಶಾಲೆ. ಇದು ಒಂದು 70-80 ಜನ ಹುಡುಗರು ಓದ್ತಿದ್ದಾರೆ ಶಾಲೆಯಲ್ಲಿ. ಸ್ಕೂಲು ಬಹಳ ಅಧ್ವಾನ ಆಗೋಗ್ಬಿಟ್ಟಿದೆ. ಇದು ಸ್ಕೂಲಿಂದು ಅಂಚುಗಳು ಅದೆಲ್ಲ ಹೋಗ್ಬಿಟ್ಟಿದೆ. ಮಳೆ ಬಂದು ಎಲ್ಲ ಸ್ಕೂಲು ಅವಾಗ ಬೆಳಂಗಿದೆ. ಮಕ್ಕಳ ಮೇಲೆ ಪ್ರಾಣದ ಮೇಲೆ ಬಹಳ ಜೀವ ಒತ್ತಿಟ್ಕೊಂಡು ಅವರು ಓದಕ್ಕೆ ಬರ್ತಾ ಇದ್ದಾರೆ. ಟೀಚರ್ಸ್ಗಳು ಅಷ್ಟೇ ಕಷ್ಟಪಟ್ಟು ಏನೋ ಮಾಡಿ ಓದಿಸ್ತಾರೆ. ಮನೆ ಕರ್ಕೊಂಡು ಒದರ್ಕೊಂಡು ಹೋಗ್ತಿದ್ದಾರೆ ಹುಡುಗರು. ಬಟ್ ಚರಂಡಿ ಬೇರೆ ಸರಿ ಇಲ್ಲ, ಮತ್ತು ಟಾಯ್ಲೆಟಿಂದ ಇದು ಪ್ರಯೋಜನ ಇಲ್ಲ. ಮತ್ತು ಮೇಲ್ಚಾವಣಿ ಎಲ್ಲ ಹಂಚುಗಳೆಲ್ಲ ಭಾಳ ಅಧ್ವಾನ ಆಗೋಗ್ಬಿಟ್ಟಿದೆ. ಯಾವಾಗ ಬೀಳುತ್ತೋ ಅನ್ನೋದೇ ನಮಗೂ ಗೊತ್ತಿಲ್ಲ. ಗ್ರಾಮಸ್ಥರು ಭಾಳ ಮುಂದಿನ ಅಧಿಕಾರಿಗಳಿಗೆ MLA ಹತ್ರ ಎಲ್ಲ ಮಾತಾಡಿ ಹೇಳಿದ್ವಿ ನಾವು. ಬಟ್ ಏನಂತಂದ್ರೆ ಏನು ಪ್ರಯೋಜನ ಆಗಿಲ್ಲ ನಮಗೆ. ಮಾನ್ಯ ಶಿಕ್ಷಣ ಸಚಿವರೇ, ಈ ಶಾಲೆಯ ಕಡೆಗೆ ಒಮ್ಮೆ ಗಮನ ಕೊಟ್ಟು ವ್ಯವಸ್ಥೆಯನ್ನ ಸರಿ ಮಾಡಿ, ಬಡ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ನಿರ್ಮಾಣ ಮಾಡಿ. ವೀರೇಶ್ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನರಳುತ್ತಾ ಇವೆ. ಉತ್ತಮ ಶಾಲಾ ಕೊಠಡಿ ಇರಲ್ಲ, ಗಾಳಿ ಬೆಳಕಿರಲ್ಲ, ಅದೆಷ್ಟೋ ಶಾಲೆಗಳು ಧೂಳು ಹಿಡಿದು ಹೋಗಿವೆ. ಚಿತ್ರದುರ್ಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಸರ್ಕಾರಿ ಶಾಲೆ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಹೀಗೆ ಒಂದ್ ಕಡೆಗೆ ಒಡೆದು ಚೂರಾಗಿರುವಂತಹ ಶಾಲೆಯ ಹೆಂಚು, ಮತ್ತೊಂದು ಕಡೆಗೆ ಬಿರುಕು ಬಿಟ್ಟಿರುವಂತಹ ಶಾಲೆಯ ಗೋಡೆ, ಇನ್ನೊಂದು ಕಡೆಗೆ ಜೀವ ಭಯದಲ್ಲೇ ಪಾಠ ಕೇಳುತ್ತಿರುವಂತಹ ಮುದ್ದಾದ ಮಕ್ಕಳು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಕೋಟೆನಾಡು ಚಿತ್ರದುರ್ಗದ ಒಂದು ಸರ್ಕಾರಿ ಶಾಲೆ. ನೋಡಿದ್ರಲ್ಲ ಈ ಸರ್ಕಾರಿ ಶಾಲೆಯ ಅವ್ಯವಸ್ಥೆ. ಇದು 1994 ಆರಂಭವಾದ ಶಾಲೆ ಇಂದು ಮಕ್ಕಳ ಪಾಲಿಗೆ ಇದ್ದೂ ಇಲ್ಲದಂತಾಗಿದೆ. ಈ ಶಾಲೆ ಕಳೆದ 5-6 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳಾಡ್ತಾ ಇದೆ. ಕನ್ನಡ ಶಾಲೆ ಹಾಗೂ ಉರ್ದು ಶಾಲೆ ಒಂದೇ ಆವರಣದಲ್ಲಿದೆ. ಆದರೆ ಈ ಎರಡೂ ಶಾಲೆಗಳು ಇದೀಗ ರೋಗಗ್ರಸ್ತವಾಗಿವೆ. ಈ ಅವಳಿ ಶಾಲೆಯ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ಒಟ್ಟು 93 ಮಕ್ಕಳು ಓದ್ತಾ ಇದ್ದು, ಇವರಿಗೆ 4 ಕೊಠಡಿ ಮಾತ್ರ ಲಭ್ಯವಿದೆ. ಅದರಲ್ಲಿ 2 ಕ್ಲಾಸ್ ರೂಮ್ಗಳು ಶಿಥಿಲ ವ್ಯವಸ್ಥೆಗೆ ಬಂದು ತಲುಪಿದ್ದು ಬೀಳುವ ಹಂತಕ್ಕೆ ಬಂದು ನಿಂತಿವೆ. ಕೆಲವೊಂದು ದುರಸ್ತಿ ಸ್ಥಿತಿಯಲ್ಲಿದ್ದಾವೆ.
ಮೊನ್ನೆ MLA ಗ್ರಾಂಟಿಂದ ಒಂದು ಮೇಲ್ಗಡೆ 2 ರೂಮ್ ದುರಸ್ತಿ ಮಾಡಿದ್ರು, ಪೇಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದು ಹಂಚಿನ ಬಿಲ್ಡಿಂಗು ಎಲೆಕ್ಷನ್ ಟೈಮಲ್ಲಿ ರಿಪೇರಿ ಮಾಡಿದ್ರು. ಇಲ್ಲ ಹುಡುಗರು ಶಾಲೆ ಬಿಟ್ಟ ಮಕ್ಳು ಏನ್ ಮಾಡ್ತವೆ, ಸಂಜೆ ಟೈಮ್ ಬಂದು ಹಂಚೆಲ್ಲ ಹೊಡೆದು ಎಲ್ಲ ಹಾಳು ಮಾಡ್ತಿದ್ದಾರೆ. ಇಲ್ಲಿ ನಮಗೆ ರಕ್ಷಣೆ ಅಷ್ಟಿಲ್ಲ. ಆಮೇಲೆ ಹೋದ ವರ್ಷ ಒಂದು ರೂಮಿಗೆ ಸೀಟ್ ಹಾಕಿಕೊಟ್ರು. ನಾವು ಅರ್ಜಿ ಕೊಟ್ಟಿದ್ದೀವಿ ಆಫೀಸಿಗೆ. ಕಾಮಗಾರಿ ಮಾಡೋ ಇದರಲ್ಲಿದ್ದಾರೆ, ಅವರು ಮಾಡಿಕೊಡ್ತಾರೆ. ಆಮೇಲೆ ಶೌಚಾಲಯದ ಒಂದು ಯೂನಿಟ್ ಇದೆ. ಇನ್ನು ಮಳೆಗಾಲದಲ್ಲಿ ಶಾಲಾ ಮಕ್ಕಳು ನಿತ್ಯವೂ ನರಕ. ಸಂಪೂರ್ಣ ಕ್ಲಾಸ್ ರೂಮ್ಗಳು ಸೋರುತ್ತವೆ. ಇದರಿಂದ ಪಾಠ ಕೇಳುವಂತಹ ಮಕ್ಕಳ ಸ್ಥಿತಿ ದೇವರಿಗೆ ಪ್ರೀತಿ. ಅಲ್ಲದೆ 93 ಮಕ್ಕಳಿದ್ರೂ ಕೂಡ ಶೌಚಾಲಯಗಳು ಮಾತ್ರ ಇಲ್ಲವಾಗಿದೆ. ಪಾಳು ಬಿದ್ದ 2 ಶೌಚಾಲಯಗಳಿದ್ದು ಅದಕ್ಕೂ ಕೂಡ ಬೀಗ ಜಡಿಯಲಾಗಿದೆ. ಇದರಿಂದ ಶಾಲೆಗೆ ದಾಖಲಾಗುವಂತಹ ಮಕ್ಕಳ ಸಂಖ್ಯೆ ಇಳಿಮುಖವಾಗಿದೆ. ರೋಡಲ್ಲಿ ವೆಂಕಟೇಶ್ವರ ಸ್ಕೂಲ್ ಇದು, ಉರ್ದು ಮತ್ತು ಕನ್ನಡ ಕನ್ವರ್ಟಿಂಗ್ ಶಾಲೆ ಇದು. ಒಂದು 70-80 ಜನ ಹುಡುಗರು ಓದ್ತಿದ್ದಾರೆ ಶಾಲೆಯಲ್ಲಿ. ಸ್ಕೂಲು ಬಹಳ ಅಧ್ವಾನ ಆಗೋಗ್ಬಿಟ್ಟಿದೆ. ಇದು ಸ್ಕೂಲಿಂದು ಅಂಚುಗಳು ಅದೆಲ್ಲ ಹೋಗ್ಬಿಟ್ಟಿದೆ. ಮಳೆ ಬಂದು ಎಲ್ಲ ಸ್ಕೂಲು ಅವಾಗ ಬೆಳಂಗಿದೆ. ಮಕ್ಕಳ ಮೇಲೆ ಪ್ರಾಣದ ಮೇಲೆ ಬಹಳ ಜೀವ ಒತ್ತಿಟ್ಕೊಂಡು ಅವರು ಓದಕ್ಕೆ ಬರ್ತಾ ಇದ್ದಾರೆ. ಟೀಚರ್ಸ್ಗಳು ಅಷ್ಟೇ ಕಷ್ಟಪಟ್ಟು ಏನೋ ಮಾಡಿ ಓದಿಸ್ತಾರೆ. ಮನೆ ಕರ್ಕೊಂಡು ಒದರ್ಕೊಂಡು ಹೋಗ್ತಿದ್ದಾರೆ ಹುಡುಗರು. ಬಟ್ ಚರಂಡಿ ಬೇರೆ ಸರಿ ಇಲ್ಲ, ಮತ್ತು ಟಾಯ್ಲೆಟಿಂದ ಇದು ಪ್ರಯೋಜನ ಇಲ್ಲ. ಮತ್ತು ಮೇಲ್ಚಾವಣಿ ಎಲ್ಲ ಹಂಚುಗಳೆಲ್ಲ ಭಾಳ ಅಧ್ವಾನ ಆಗೋಗ್ಬಿಟ್ಟಿದೆ. ಯಾವಾಗ ಬೀಳುತ್ತೋ ಅನ್ನೋದೇ ನಮಗೂ ಗೊತ್ತಿಲ್ಲ. ಗ್ರಾಮಸ್ಥರು ಭಾಳ ಮುಂದಿನ ಅಧಿಕಾರಿಗಳಿಗೆ MLA ಹತ್ರ ಎಲ್ಲ ಮಾತಾಡಿ ಹೇಳಿದ್ವಿ ನಾವು. ಬಟ್ ಏನಂತಂದ್ರೆ ಏನು ಪ್ರಯೋಜನ ಆಗಿಲ್ಲ ನಮಗೆ. ಮಾನ್ಯ ಶಿಕ್ಷಣ ಸಚಿವರೇ, ಈ ಶಾಲೆಯ ಕಡೆಗೆ ಒಮ್ಮೆ ಗಮನ ಕೊಟ್ಟು ವ್ಯವಸ್ಥೆಯನ್ನ ಸರಿ ಮಾಡಿ, ಬಡ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ನಿರ್ಮಾಣ ಮಾಡಿ. ವೀರೇಶ್ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನರಳುತ್ತಾ ಇವೆ. ಉತ್ತಮ ಶಾಲಾ ಕೊಠಡಿ ಇರಲ್ಲ, ಗಾಳಿ ಬೆಳಕಿರಲ್ಲ. ಅದೆಷ್ಟೋ ಶಾಲೆಗಳು ಧೂಳು ಹಿಡಿದು ಹೋಗಿವೆ. ಚಿತ್ರದುರ್ಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಸರ್ಕಾರಿ ಶಾಲೆ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಹೀಗೆ ಒಂದ್ ಕಡೆಗೆ ಒಡೆದು ಚೂರಾಗಿರುವಂತಹ ಶಾಲೆಯ ಹೆಂಚು, ಮತ್ತೊಂದು ಕಡೆಗೆ ಬಿರುಕು ಬಿಟ್ಟಿರುವಂತಹ ಶಾಲೆಯ ಗೋಡೆ, ಇನ್ನೊಂದು ಕಡೆಗೆ ಜೀವ ಭಯದಲ್ಲೇ ಪಾಠ ಕೇಳುತ್ತಿರುವಂತಹ ಮುದ್ದಾದ ಮಕ್ಕಳು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಕೋಟೆನಾಡು ಚಿತ್ರದುರ್ಗದ ಒಂದು ಸರ್ಕಾರಿ ಶಾಲೆ. ನೋಡಿದ್ರಲ್ಲ ಈ ಸರ್ಕಾರಿ ಶಾಲೆಯ ಅವ್ಯವಸ್ಥೆ. ಇದು 1994 ಆರಂಭವಾದ ಶಾಲೆ ಇಂದು ಮಕ್ಕಳ ಪಾಲಿಗೆ ಇಂದೂ ಇಲ್ಲದಂತಾಗಿದೆ. ಈ ಶಾಲೆ ಕಳೆದ 5-6 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ನರಳಾಡ್ತಾ ಇದೆ. ಕನ್ನಡ ಶಾಲೆ ಹಾಗೂ ಉರ್ದು ಶಾಲೆ ಒಂದೇ ಆವರಣದಲ್ಲಿದೆ. ಆದರೆ ಈ 2 ಶಾಲೆಗಳು ಇದೀಗ ರೋಗಗ್ರಸ್ತವಾಗಿವೆ. ಈ ಅವಳಿ ಶಾಲೆಯ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ಒಟ್ಟು 93 ಮಕ್ಕಳು ಓದ್ತಾ ಇದ್ದು, ಇವರಿಗೆ 4 ಕೊಠಡಿ ಮಾತ್ರ ಲಭ್ಯವಿದೆ. ಅದರಲ್ಲಿ 2 ಕ್ಲಾಸ್ ರೂಮ್ಗಳು ಶಿಥಿಲಾವ್ಯವಸ್ಥೆಗೆ ಬಂದು ತಲುಪಿದ್ದು ಬೀಳುವ ಹಂತಕ್ಕೆ ಬಂದು ನಿಂತಿವೆ. ಕೆಲವೊಂದು ದುರಸ್ತಿ ಸ್ಥಿತಿಯಲ್ಲಿದ್ದಾವೆ. ಮೊನ್ನೆ MLA ಗ್ರಾಂಟಿಂದ ಒಂದು ಮೇಲ್ಗಡೆ 2 ರೂಮ್ ದುರಸ್ತಿ ಮಾಡಿದ್ರು, ಪೇಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದು ಹಂಚಿನ ಬಿಲ್ಡಿಂಗು ಎಲೆಕ್ಷನ್ ಟೈಮಲ್ಲಿ ರಿಪೇರಿ ಮಾಡಿದ್ರು. ಇಲ್ಲ ಹುಡುಗರು ಶಾಲೆ ಬಿಟ್ಟ ಮಕ್ಳು ಏನ್ ಮಾಡ್ತವೆ, ಸಂಜೆ ಟೈಮ್ ಬಂದು ಹಂಚೆಲ್ಲ ಹೊಡೆದು ಎಲ್ಲ ಹಾಳು ಮಾಡ್ತಿದ್ದಾರೆ. ಇಲ್ಲಿ ನಮಗೆ ರಕ್ಷಣೆ ಅಷ್ಟಿಲ್ಲ. ಆಮೇಲೆ ಹೋದ ವರ್ಷ ಒಂದು ರೂಮಿಗೆ ಸೀಟ್ ಹಾಕಿಕೊಟ್ರು. ನಾವು ಅರ್ಜಿ ಕೊಟ್ಟಿದ್ದೀವಿ ಆಫೀಸಿಗೆ. ಕಾಮಗಾರಿ ಮಾಡೋ ಇದರಲ್ಲಿದ್ದಾರೆ, ಅವರು ಮಾಡಿಕೊಡ್ತಾರೆ. ಆಮೇಲೆ ಶೌಚಾಲಯದ ಒಂದು ಯೂನಿಟ್ ಇದೆ. ಇನ್ನು ಮಳೆಗಾಲದಲ್ಲಿ ಶಾಲಾ ಮಕ್ಕಳು ನಿತ್ಯವೂ ನರಕ. ಸಂಪೂರ್ಣ ಕ್ಲಾಸ್ ರೂಮ್ಗಳು ಸೋರುತ್ತವೆ. ಇದರಿಂದ ಪಾಠ ಕೇಳುವಂತಹ ಮಕ್ಕಳ ಸ್ಥಿತಿ ದೇವರಿಗೆ ಪ್ರೀತಿ. ಅಲ್ಲದೆ 93 ಮಕ್ಕಳಿದ್ರೂ ಕೂಡ ಶೌಚಾಲಯಗಳು ಮಾತ್ರ ಇಲ್ಲವಾಗಿದೆ. ಪಾಳು ಬಿದ್ದ 2 ಶೌಚಾಲಯಗಳಿದ್ದು ಅದಕ್ಕೂ ಕೂಡ ಬೀಗ ಜಡಿಯಲಾಗಿದೆ. ಇದರಿಂದ ಶಾಲೆಗೆ ದಾಖಲಾಗುವಂತಹ ಮಕ್ಕಳ ಸಂಖ್ಯೆ ಇಳಿಮುಖವಾಗಿದೆ. ರೋಡಲ್ಲಿ ವೆಂಕಟೇಶ್ವರ ಸ್ಕೂಲ್ ಇದು, ಉರ್ದು ಮತ್ತು ಕನ್ನಡ ಕನ್ವರ್ಟಿಂಗ್ ಶಾಲೆ ಇದು. ಒಂದು 70-80 ಜನ ಹುಡುಗರು ಓದ್ತಿದ್ದಾರೆ ಶಾಲೆಯಲ್ಲಿ. ಸ್ಕೂಲು ಬಹಳ ಅಧ್ವಾನ ಆಗೋಗ್ಬಿಟ್ಟಿದೆ. ಇದು ಸ್ಕೂಲಿಂದು ಅಂಚುಗಳು ಅದೆಲ್ಲ ಹೋಗ್ಬಿಟ್ಟಿದೆ. ಮಳೆ ಬಂದು ಎಲ್ಲ ಸ್ಕೂಲು ಅವಾಗ ಬೆಳಂಗಿದೆ. ಮಕ್ಕಳ ಮೇಲೆ ಪ್ರಾಣದ ಮೇಲೆ ಬಹಳ ಜೀವ ಒತ್ತಿಟ್ಕೊಂಡು ಅವರು ಓದಕ್ಕೆ ಬರ್ತಾ ಇದ್ದಾರೆ. ಟೀಚರ್ಸ್ಗಳು ಅಷ್ಟೇ ಕಷ್ಟಪಟ್ಟು ಏನೋ ಮಾಡಿ ಓದಿಸ್ತಾರೆ. ಮನೆ ಕರ್ಕೊಂಡು ಒದರ್ಕೊಂಡು ಹೋಗ್ತಿದ್ದಾರೆ ಹುಡುಗರು. ಬಟ್ ಚರಂಡಿ ಬೇರೆ ಸರಿ ಇಲ್ಲ, ಮತ್ತು ಟಾಯ್ಲೆಟಿಂದ ಇದು ಪ್ರಯೋಜನ ಇಲ್ಲ.
ಮತ್ತು ಮೇಲ್ಚಾವಣಿ ಎಲ್ಲ ಹಂಚುಗಳೆಲ್ಲ ಭಾಳ ಅಧ್ವಾನ ಆಗೋಗ್ಬಿಟ್ಟಿದೆ. ಯಾವಾಗ ಬೀಳುತ್ತೋ ಅನ್ನೋದೇ ನಮಗೂ ಗೊತ್ತಿಲ್ಲ. ಗ್ರಾಮಸ್ಥರು ಭಾಳ ಮುಂದಿನ ಅಧಿಕಾರಿಗಳಿಗೆ MLA ಹತ್ರ ಎಲ್ಲ ಮಾತಾಡಿ ಹೇಳಿದ್ವಿ ನಾವು. ಬಟ್ ಏನಂತಂದ್ರೆ ಏನು ಪ್ರಯೋಜನ ಆಗಿಲ್ಲ ನಮಗೆ. ಮಾನ್ಯ ಶಿಕ್ಷಣ ಸಚಿವರೇ, ಈ ಶಾಲೆಯ ಕಡೆಗೆ ಒಮ್ಮೆ ಗಮನ ಕೊಟ್ಟು ವ್ಯವಸ್ಥೆಯನ್ನ ಸರಿ ಮಾಡಿ, ಬಡ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ನಿರ್ಮಾಣ ಮಾಡಿ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.